ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗು ಅಂದರೆ ವೈಕುಂಠ ಏಕಾದಶಿ ಹಬ್ಬದ ದಿವಸ ವ್ಲಾಗು. ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಎಲ್ಲ ಆಯಿತು. ಜಸ್ಟ್ ತಿಂಡಿ ಮಾಡಬೇಕಷ್ಟೇ. ಬುಜ್ಜಿ ಎದ್ದಿದ್ದಾಳೆ ಪಾಪು, ಅವಳಿಗೆ ಸ್ನಾನ ಮಾಡಿಸ್ಬೇಕು. ಅಷ್ಟರಲ್ಲಿ ನಾನು ತಿಂಡಿ ಮುಗಿಸಿ ಹಾಗೆ ಸ್ವಲ್ಪ ಹೂವೆಲ್ಲ ತೊಗೊಂಬಂದಿದ್ರು. ನನಗೆ ಎಷ್ಟು ಬೇಕು ಇವತ್ತಿಗೆ ಅಷ್ಟು ನೈಟು ನಾನು ಈ ರೀತಿ ಕಟ್ಬಿಟ್ಟಿಟ್ಟಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ಟಬೇಕು. ಹಾಗಾಗಿ ಬೇಗ ಬೇಗ ಸ್ವಲ್ಪ ತಿಂಡಿ ಮಾಡೋಣ ಅಂತ ನಾನು ತಿಂಡಿ ಮಾಡಿದೆ. ಆ್ಯಕ್ಚುಲಿ ಇವತ್ತು ಅನ್ನ ತಿನ್ನೋಂಗಿಲ್ಲ, ಏಕಾದಶಿ ಹಬ್ಬದ ದಿವಸ ಅನ್ನ ತಿನ್ನೋಂಗಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೀನಿ. ನಾನು ಮಾತ್ರ ಉಪವಾಸ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಯಾಕೆಂದರೆ ತಿಂಗಳಲ್ಲಿ 2 ಏಕಾದಶಿನೂ ನಾವು ಮಾಡೋಕ್ಕಾಗಲ್ಲ ಅಲ್ವಾ ಪದೇ ಪದೇ. ಹಾಗಾಗಿ ನಾನಿವತ್ತು ಉಪವಾಸ ಇರೋಣ ಅಂತ ಹಾಗೆ ಇತ್ತಕ್ಕೆ ಬೇಳೆ ಮಾಡೋಣ ಅಂದರೆ ಇಟ್ಕೋಣ ಆಮೇಲೆ ಅಂತ ನೆನೆಸಿದ್ದೀನಿ ಅವರೆಕಾಳು. ನೋಡೋಣ, ಇವತ್ತು ಫುಲ್ಲು ಎಲ್ಲೂ ಹೋಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಕ್ಚುಲಿ ಇವರಿಬ್ಬರು ರೆಡಿ ಆಗಬೇಕಲ್ವಾ, ಇವರಿಬ್ಬರು ಸ್ನಾನ ಮಾಡಿ ರೆಡಿಯಾಗಲಿ, ಆಮೇಲೆ ಹೋಗೋಣ ಅಂತ ನಾನಿಲ್ಲಿ ಪೂಜೆ ಮಾಡಿದ್ದೆ ಅಲ್ವಾ. ಹಾಗಾಗಿ ಸ್ವಲ್ಪ ನಾರಾಯಣದು ಶ್ಲೋಕಗಳು ಬೆಳಗ್ಗೆಯಿಂದನೂ ಸ್ಟಾರ್ಟ್ ಆಗಿದೆ. ಏಕೆಂದರೆ ಯಾರೂ ಎದ್ದಿರಲಿಲ್ಲ ಅಲ್ವಾ, ಬೇಜಾರಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಶ್ಲೋಕಗಳು ಹಾಕಿದ್ರೆ ಏನೋ ಸ್ವಲ್ಪ ಸಮಾಧಾನವಾಗಿ ಕೆಲಸ ಮಾಡ್ಕೋಬೋದು. ಹಾಗಾಗಿ ನೋಡಿ, ಇವಾಗ ಹೂವು ಎಲ್ಲ ಫುಲ್ಲು ರೆಡಿ ಮಾಡ್ಕೋತಾ ಇದೆ, ಅಂದರೆ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋದೆಲ್ಲ ಈ ರೀತಿ ಕಟ್ಟಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಗುರುವಾರಕ್ಕೆ ಏನಾದರೂ ಬೇಕು ಅಂದರೆ ನನಗೆ ಅರ್ಜೆಂಟಲ್ಲಿ ಆಗೋಲ್ಲ. ಹಾಗಾಗಿ ಫ್ರೀ ಇದ್ದೆ ಅಲ್ವಾ, ತಿಂಡಿ ಆಗಿತ್ತು, ಕೆಲಸ ಎಲ್ಲ ಮುಗ್ದಿತ್ತು. ಇವರಿಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಏಕಾದಶಿ ನಾವು ವರ್ಷ ಪೂರ್ತಿ ಬರೋ ಏಕಾದಶಿಗಳನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಏಕಾದಶಿ ಹಬ್ಬನ ಮಾಡೋದ್ರಿಂದ ನಾವು ಕೋಟಿ ಏಕಾದಶಿ ಮಾಡಿದ್ದಷ್ಟು ಪುಣ್ಯ ಸಿಗತ್ತಂತೆ ನಾನು ಕೇಳಿರೋ ಪ್ರಕಾರ. ಹಾಗಾಗಿ ಮಾಡೋಣ, ಒಂದು ಏಕಾದಶಿ ಮಾಡೋಕ್ಕೇನು, ಒಂದು ದಿವಸ ದೇವರು ಅಥವಾ ಏನಾದರೂ ಒಂದು ಈ ರೀತಿ ಒಂದು ಕೆಲಸ ಮಾಡ್ತಾ ನಾವು ಕಾಲ ಕಳೆದ್ರೆ ದಿನಪೂರ್ತಿ ಹೋಗಿದ್ದೇ ಗೊತ್ತಾಗಲ್ಲ. ಹಾಗಾಗಿ ನೋಡಿ, ಫೈನಲಿ ನಾನು ಹೂವೆಲ್ಲ ಕಟ್ಟಿದ್ದಾಯಿತು. ಪಾಪುಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಇವಾಗ ಅವಳನ್ನ ಡ್ರೆಸ್ ಹಾಕಿ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ರಶ್ ಮಾತ್ರ ತುಂಬ ಇರುತ್ತೆ, ವರ್ಷ ಅಷ್ಟೇ. ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡ್ಕೊಂಬರೋಣ. ಅಂದರೆ ಹತ್ತತ್ರ ಯಾವುದು ದೇವಸ್ಥಾನಗಳಿದೆ ಅಲ್ಲಿ ನೋಡ್ಕೊಂಬರೋಣ. ಯಾವುದು ಫ್ರೀ ಆರಾಮಿರುತ್ತೆ ಅಲ್ಲಿ ನೋಡಿಕೊಂಡು ಸಮಾಧಾನವಾಗಿ ನಮಸ್ಕಾರ ಮಾಡ್ಕೊಂಬರ್ಬೋದು. ತುಂಬ ರಶ್ ಇರೋ ದೇವಸ್ಥಾನಗಳಿಗೆ ಹೋದರೆ ಸುಮ್ಮನೆ ನೂಕು ನುಗ್ಲಾಟ ಥರ ಆಗುತ್ತೆ. ಹಾಗಾಗಿ ಫ್ರೀಯಾಗಿರೋ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು. ಇವತ್ತಿನ ದಿವಸ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತೊಂದರೆ ಇಲ್ಲ, ದೇವರು ಎಲ್ಲ ಕಡೆ ಇರ್ತಾರೆ. ಹಾಗಾಗಿ ನಾವು ಇದೇ ದೇವಸ್ಥಾನಕ್ಕೆ ಹೋಗಬೇಕು, ಇಂಥದಕ್ಕೆ ಹೋಗಬೇಕು ತುಂಬಾ ಟ್ರೈ ಮಾಡ್ತಾರೆ. ಬಟ್ ಆ ಥರ ಎಲ್ಲ ಏನಿಲ್ಲ. ನಮ್ಮ ಸ್ತೋಮತೆ ಅಂದರೆ ನಮ್ಮ ಒಂದು ಎಷ್ಟು ನಮಗೆ ಅನುಕೂಲ ಆಗತ್ತೆ, ನಮಗೆ ಯಾವುದು ಹತ್ರ ಅನಿಸುತ್ತೆ, ಯಾವುದು ಸಮಾಧಾನವಾಗಿ ನಾವು ಒಂದು ಅಂದರೆ ನಮಸ್ಕಾರ ಮಾಡ್ಬೋದು ಅನ್ನೋವಂಥ ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆಂದರೆ ತಳ್ತಾ ಇರ್ತಾರೆ ಮತ್ತು ಬೇಗ 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 ಅಂತಿರ್ತಾರೆ, ತುಂಬ ಜನ ಇರ್ತಾರೆ, ದೇವ್ರನ್ನ ನೋಡೋಕ್ಕೂ ಆಗಲ್ಲ. ಮತ್ತು ಈ ದ್ವಾರ ಮಾಡಿರ್ತಾರಲ್ವ, ವೈಕುಂಠ ದ್ವಾರ, ಅದರಲ್ಲೂ ಅಷ್ಟೇ ಪಟಾಪಟ್ಟು ಹೋಗಬೇಕು ಬೇಗ ಬೇಗ. ಮತ್ತು ವಾಪಸ್ ತಿರ್ಕೊಂಡು ಹಿಂಗೆ ನಮಸ್ಕಾರ ಮಾಡೋಕ್ಕೂ ಆಗಲ್ಲ, ಅಷ್ಟು ಜನ ಇರ್ತಾರೆ ಕೆಲವೊಂದು ಕಡೆ. ಬಟ್ ನಾವು ಈ ರೀತಿ ಸಿಂಪಲ್ಲಾಗಿ ಕಡಿಮೆ ಜನ ಇರೋವಂಥ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಕಡಿಮೆನೇ ಇದ್ದರು ಜನ, ಮಾತ್ರ ಚೆನ್ನಾಗಿತ್ತು. ಮಿನಿಮಮ್ 1/2 ಅವರ್ ದೇವ್ರ ಮುಂದೆ ನಿಂತ್ಕೊಂಡು ತುಂಬ ಹೊತ್ತು ನಾವು ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಕೊಂಡು ಆರಾಮಾಗಿ ನಮಸ್ಕಾರ ಮಾಡಿಕೊಂಡು ಫೈನಲಿ ನಾವು ದೇವಸ್ಥಾನದಲ್ಲಿ ಕೊಟ್ಟಿರೋ ಲಾಡನ್ನು ತಗೊಂಡು ಮನೆ ಕಡೆ ಹೊರಟ್ವಿ. ನೋಡಿ, ವೈಕುಂಠ ದ್ವಾರನೂ ನಾವು ಪೂರ್ತಿ ಸಮಾಧಾನವಾಗಿ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ, ಮೇಡಮ್ ಅವ್ರು ಎಲ್ಲೇ ಹೋಗಲಿ ಬಂದಿದ್ದ ತಕ್ಷಣ ಬುಕ್ಕು ಪೆನ್ಸಿಲು ಇಲ್ಲಾಂದರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರಬೇಕು. ಸ್ಕೂಲ್ ರಜೆ ಕೊಟ್ಟರೆ ಏನು ಕೊಡ್ತಾರೆ ಅನ್ನಂಗೆ ಆಗುತ್ತೆ. ಅಷ್ಟು ಕೊಡ್ತಾಳೆ, ಎಲ್ಲ ತೊಗೋತಾಳೆ, ಎಲ್ಲ ಹರಡ್ತಾಳೆ, ಎಲ್ಲೇ ಬೇಕಲ್ಲಿ. ನಾನು ಮತ್ತೆ ಅದನ್ನು ಎತ್ತಿಡಬೇಕು, ಇಲ್ಲಾಂದ್ರೆ ಅವಳ ಹತ್ರ ಎತ್ತಿಡ್ಸೋಕ್ಕೆ ಎಷ್ಟು ಸರ್ಕಸ್ ಮಾಡಬೇಕು. ಪರವಾಗಿಲ್ಲ, ಹೇಳಿದ ತಕ್ಷಣ ಎತ್ತಿಡ್ತಾಳೆ. ಬಟ್ ಏನಾದರೂ ಒಂದು ನಾವು ಎಲ್ಲಾದರೂ ಕರ್ಕೊಂಡೋಗ್ತೀವಿ ಅಥವಾ ಎಲ್ಲಾದರೂ ಹಿಂಗೆ ಹೋಗಬೇಕು, ಎತ್ತಿಟ್ರೆ ಕರ್ಕೊಂಡೋಗೋದು ಅಂದರೆ ಮಾತ್ರ ಕರ್ಕೊಂಡೋಗೋದು, ಅಂದರೆ ಎತ್ತಿಡೋದು. ಇಲ್ಲ ಅಂದರೆ ಚಾನ್ಸೇ ಇಲ್ಲ. ನಮ್ಮ ಮಾತು ಕೇಳೋ ಮಗಳೇ ಅಲ್ಲ ಬಿಡಿ. ಫ್ರೆಂಡ್ಸ್ ನೋಡಿ, ಫೈನಲಿ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ವೈಕುಂಠ ಏಕಾದಶಿ
ಅನ್ನ ಏಂತಕ್ಕೆ ತಿನ್ನಬಾರ್ದು ಅಥವಾ ವೈಕುಂಠ ಏಕಾದಶಿ ಏಂತಕ್ಕೆ ಮಾಡಬೇಕು ಅದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ನಾನು ಸಿಂಪಲ್ಲಾಗಿ ನನ್ನ ಮಗಳ ಜೊತೆ ನಾವು ಚಿಕ್ಕ ಪುಟ್ಟ ಒಂದು ಕ್ಲಿಪ್ಸು, ಇದೊಂದು ಒಳ್ಳೆ ಮೆಮೊರಬಲ್ ಆಗಿರುತ್ತೆ ಅಂತ ನಾನು ಈ ರೀತಿ ಚಿಕ್ಕ ಪುಟ್ಟದಾಗಿ ನಾನು ಕ್ಲಿಪ್ಸ್ ತೆಗೆದು ನಾನು ವ್ಲಾಗ್ ಟೈಪ್ ಮಾಡ್ತೀನಿ. ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸ್ದಾಗಿ ಬಂದಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್ ನೋಡಿ, ನಾನೊಂದು ಕಡೆ ಬೇಳೆ ನಾನು ಇದ್ದಕ್ತಾ ಇದ್ದೀನಿ. ಬೇಗ ಮತ್ತು ಸಾಯಂಕಾಲ ಆದರೆ ಎಲ್ಲಾದರೂ ಹೋದರೆ ಮತ್ತೆ ನಮಗೆ ಇದನ್ನು ನೈಟ್ ಬಂದು ನಾನು ಇದನ್ನೆಲ್ಲ ರೆಡಿ ಮಾಡೋಕ್ಕಾಗಲ್ಲ, ಅಂದರೆ ಇಟ್ಕೋಕ್ಕೆಲ್ಲ ಆಗಲ್ಲ ಅಂತ ಇದ್ದಕ್ತಾ ಇದ್ದರೆ ಇವಳೊಂದು ಕಡೆ ಆ ಪಾಪುನ ಫುಲ್ಲು ಕೊಲೆ ಮಾಡೋ ಥರ ಆಡ್ತಾಳೆ, ಹಿಂಸೆ ಕೊಡ್ತಾಳೆ ಪಾಪ. ಅದನ್ನು ಆ ಡಾಲ್ಗೆ ಡ್ರೆಸ್ ಹಾಕೋದು, ತೆಗಿಯೋದು, ಕೂದಲೆಲ್ಲ ಕಿತ್ತು ಹಾಳು ಮಾಡ್ತಾಳೆ. ಫುಲ್ಲು ನಾನು ಬೈದಿದ್ದಕ್ಕೆ ಮೂತೆಲ್ಲ ಹಿಂಗೆ ಮಾಡಿಕೊಂಡು ನೋಡಿ ಮುನ್ಸ್ಕೊಂಡಿರೋದು. ನಾನು ಏನು ಹೇಳಿದ್ರು ಮುನ್ಸ್ಕೊಳ್ಳೋದು. ಅಡುಗೆ ಮನೇಲಿರೋ ಎಲ್ಲ ಅಡುಗೆ ಸಾಮಾನೆಲ್ಲ ತೊಗೊಂಬರೋದು, ಇಲ್ಲಿಟ್ಕೊಳ್ಳೋದು. ಮತ್ತು ಈ ಡಾಲ್ಸ್ ಎಲ್ಲ ಈ ರೀತಿ ಜೋಡಿಸ್ಕೊಳ್ಳೋದು. JCB ಮತ್ತು ಟಾಯ್ಸು ಸಪ್ರೇಟು, ಡಾಲ್ಸು ಎಲ್ಲ ಟಬ್ಬು ಪ್ರತಿಯೊಂದು ತಂದು ಈ ರೀತಿ ಜೋಡಿಸ್ಕೊಬಿಡೋದು. ಏಂತಕ್ಕೆ ಅಂದರೆ ನೋ ರೆಸ್ಪಾಂಡ್, ಆಟ ಆಡ್ತಾ ಇರಬೇಕು. ತೊಗೊಳಕ್ಕೆ ಹೋದರೆ ಅಳೋದು, ಕೋಪ ಮಾಡ್ಕೊಳ್ಳೋದು. ನೋಡಿ ಮೂತಿ ಹೇಗೆ ಇಟ್ಕೊಂಡೋಳೆ. ಚಿಕ್ಕ ಹುಡುಗಿಲಿ ಹೇಗಿದ್ಲು, ಮುದ್ದಾಗಿ ಡುಮ್ಮಕ್ಕೆ. ಈಗ ನೋಡಿ ಮೂತಿ ಹೀಗೆ ಮಾಡಿಕೊಂಡು ಬೆಳೀತಾ ಮಕ್ಕಳು ಅಷ್ಟೇ ಅಲ್ವಾ. ಫ್ರೆಂಡ್ಸ್ ನೋಡಿ, ನಾನು ಸಾಯಂಕಾಲ ಆಯ್ತಲ್ವ, ಇನ್ನು ಸಂಜೆಗೆ ಸ್ವಲ್ಪ ನೈವೇದ್ಯಕ್ಕೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಪಾಯಸ ಈ ರೀತಿ ಸ್ಮೂತಾಗಿ ತುಂಬ ಗಟ್ಟಿ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಹಸಿ ಹಾಲಿರುತ್ತೆ ಅಲ್ವಾ, ಅಂದರೆ ಹಾಲನ್ನ ಕಾಯಿಸಿ ಆರಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಮಾಡಿದ್ದು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸೇರಿಸ್ಕೊಂಡ್ರೆ, ಅಂದರೆ ಅದನ್ನು ಸೇರಿಸ್ಕೊಂಡ್ರೆ ಹಾಗೇ ಇರುತ್ತೆ, ತುಂಬ ಗಟ್ಟಿ ಆಗಲ್ಲ, ಚೆನ್ನಾಗಿರುತ್ತೆ. ನಮಗೆ ಬೌಲಲ್ಲಿ ಸ್ಪೂನಲ್ಲಿ ತಿನ್ಬೋದು ಅಂದರೆ ತುಂಬ ತೆಳುವಿರ್ಬೋದು. ಬಟ್ ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಬಡಿಸ್ಕೊಂಡು ತಿಂತೀವಿ ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ಸಾಕು ಅಂತ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ರಾತ್ರಿಗೆ ಸ್ವಲ್ಪ ಚಪಾತಿ ಮಾಡೋಣ, ಅಂದರೆ ಅನ್ನ ಬೇಡ ಇವತ್ತು ಫುಲ್ಲು ಅಂತ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಸಂಜೆ ಪೂಜೆ ಇಬ್ಬರು ಮಾಡೋಣ ಅಂತ ನಾನು ದೀಪ ಹಚ್ತಾ ಇದ್ದೀನಿ. ನಾನೇ ಪೂಜೆ ಮಾಡಬೇಕು ಅಂತ ಹಠ. ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ, ನಾನು ಒಬ್ಬಳೇ ಮಾಡಿದೆ ಅಲ್ವಾ. ಇವಾಗ ನಾನು ಮಾಡಬೇಕು ಅಂತ ಹಠ ಮಾಡ್ತಿದ್ದಾಳೆ. ಹಾಗಾಗಿ ನಾನಿಲ್ಲಿ ದೀಪ ಹಚ್ಚಿ ಬೊಟ್ಟಿಟ್ಕೊಂಡು ರೆಡಿ ಆಗ್ತಿದ್ದೀನಿ. ರೆಡಿ ಮಾಡಿದ್ದೀನಿ, ಬನ್ನಿ ಕಡ್ಡಿ ಬೆಳಗ್ಗೆ ಅಂದರೆ ಅಯ್ಯೋ ಎಷ್ಟು ಹಿಂಸೆ ಕೊಡ್ತಾಳೆ, ಕ್ವಾಟ್ಲೆ ಕೊಡ್ತಾಳೆ ಅಂದರೆ ಫೈನಲಿ ನಾನು ಸ್ವಲ್ಪ ಕೋಪ ಮಾಡ್ಕೊಂಡಾಗ ಬರೋದು. ಇವಾಗ ನೋಡಿ ಕೈ ಸ್ವಲ್ಪ ಗಾಯ ಆಗಿದೆ, ಅದರಲ್ಲಿ ಸ್ಟೈಲಾಗಿ ಇಟ್ಕೊಳ್ಳೋದು ಕಡ್ಡಿ. ಬಟ್ ಏನೋ ಒಟ್ಟಿನಲ್ಲಿ ತೀಟೆ ಮಾಡಿಕೊಂಡು ಕ್ವಾಟ್ಲೆ ಮಾಡಿಕೊಂಡು ಪೂಜೆ ಜೋರಾಗಿ ಮಾಡಿಬಿಡ್ತಾಳೆ. ಸ್ಲೋ ನಿಧಾನಕ್ಕೆ ಕರಿ ಮಾಮಿನ ಅಂದರೆ ಫುಲ್ಲು ಫಾಸ್ಟ್. ಬಟ್ಟು ಖುಷಿಯಾಗಿ ಮಾಡ್ತಾಳೆ, ಶ್ಲೋಕಗಳೆಲ್ಲ ಹೇಳ್ಕೊಂಡು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅವಳಿಗೆ ಕೊಡ್ತೀನಿ, ಶ್ಲೋಕಗಳೆಲ್ಲ ಹೇಳ್ತಾಳೆ ಅಂತ ಖುಷೀಲಿ. ಚೆನ್ನಾಗಿ ನೆನ್ಪಿಟ್ಕೋತಾಳೆ, ಪ್ರತಿಯೊಂದನ್ನು ಹೇಳ್ತಾಳೆ ದೇವ್ರ ಮುಂದೆ ನಿಂತ್ಕೊಂಡಾಗ. ಹಾಗಾಗಿ ಮಾಡಿ ಪರವಾಗಿಲ್ಲ, ನಾನು ಬೆಳಗ್ಗೆ ಮಾಡಿದ್ದೀನಿ, ಇವಾಗ ನೀವು ಮಾಡಿ ಅಂತ ಅವಳಿಗೆ ಕೊಟ್ಟೆ. ಇವಾಗ ಪೂಜೆ ಮುಗಿಸಿ ಸಂಜೆ ಮೇಲೆ ನಮ್ಮ ಅಣ್ಣ ಮನೆಗೆ ಹೋಗ್ಬಿಡೋಣ ಸ್ವಲ್ಪ ಹೊತ್ತು. ಅಂದರೆ ಬೆಳಗ್ಗಿಂದ ಮನೇಲೇ ಇದ್ದಾಳಲ್ವ ಪಾಪು, ಆಚೆ ಕರ್ಕೊಂಡೋಗಿ ಅಮ್ಮ ಅಂತ ಹಠ ಮಾಡ್ತಾಯಿದ್ಲು. ಹೋಗ್ಬಿಡೋಣ, ಬೆಳಗಿಂದ ಮನೇಲೇ ಕೂತು ಪಾಪ ಅವಳಿಗೂ ಹುಚ್ಚಿಡ್ದಾಗಿದೆ. ನೋಡಿದ್ರಲ್ವ ಏನು ಆಟ ಸಾಮಾನು ಫುಲ್ಲು ಅವಳದಿರೋ ಆಟ ಟಾಯ್ಸ್ ಎಲ್ಲ ತಂದು ಹಾಕ್ಕೊಂಡು ಅಡುಗೆ ಮನೇಲಿರೋ ಥಿಂಗ್ಸ್ ಎಲ್ಲ ತೊಗೊಂಬಂದು ಆಡ್ತಾಳೆ. ಅವಳಿಗೂ ಹಿಂಸೆ ಆಗಿರುತ್ತೆ. ಹಾಗಾಗಿ ನಾನು ಒಂದು ರೌಂಡ್ ಆಚೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೊರಟಿದ್ದೀವಿ ಇಬ್ಬರು. ಪೂಜೆ ಆಯಿತು, ದೇವ್ರಿಗೆ ನೈವೇದ್ಯನೂ ಆಯ್ತಲ್ವ, ಇನ್ನೇನು ಟೆನ್ಷನ್ ಇಲ್ಲ, ಇನ್ನು ಆರಾಮಾಗಿ ಹೋಗಿ ಓಡಾಡ್ಕೊಂಡು ಬರ್ಬೋದು ಅಂತ ಹೊರಟ್ವಿ. ಇನ್ನು ನೈಟ್ ಬಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ಕೋಬೋದು ಅಷ್ಟೇ ಅಲ್ವಾ. ಹಾಗಾಗಿ ನೋಡಿ ಒಂದು ರೌಂಡ್ ಹೋಗ್ಬಿಡೋಣ ಅಂತ ಹೊರಟ್ವಿ. ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾನೇನು ಏನು ಹೀಗೆ ಹಾಗೆ ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು, ನಾನು ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಷ್ಟೇ ನ್ಯಾಚುರಲ್ಲಾಗಿ ವ್ಲಾಗ್ ಮಾಡೋಣ ಅಂತ ಮಾಡೋದು. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಫೈನಲಿ ನಾವು ಅಣ್ಣ ಮನೆಗೆ ಬಂದ್ವಿ. ಅವಳು ಫುಲ್ಲು ಮಾಮ ಅಂತ ಅವರು ಮಾಮನ ಜೊತೆ ಫುಲ್ಲು ಆಟ ಆಡಿಕೊಂಡು, ಅವಳದು ಚಿಕ್ಕಂದ್ರಲ್ಲಿ ಚಿಕ್ಕ ಪಾಪು ಇದ್ದಾಗೆಲ್ಲ ಫೋಟೋ ತೊಗೊಂಡಿದ್ರು ಅಣ್ಣ ನಮ್ಮ ಮನೆಗೆ ಬಂದಾಗ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ. ಅದೆಲ್ಲ ತೋರಿಸ್ಕೊಂಡು ಹೇಗಿದೆಯಾ ನೋಡು ಅವಾಗ, ಇವಾಗ ನೋಡು ಹೇಗಾಗಿದೆಯಾ ಅಂತ ತೋರಿಸ್ತಾಯಿದ್ರು. ತಮಾಷೆ ಮಾಡಿಕೊಂಡು ನಕ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ನಾವು ಫೈನಲಿ ಕತ್ಲೇ ಆಯಿತು. ಮತ್ತೆ ಲೇಟಾದರೆ ಮನೆಗೆ ಹೋಗಿ ಇನ್ನೂ
ಚಪಾತಿ ಅಥವಾ ಅವ್ರಿಗೆ ಹುಷಾರಿಲ್ಲ ಅಲ್ವಾ, ಮುದ್ದೆ ಕೇಳಿದ್ರೆ ಮುದ್ದೆ, ಈ ರೀತಿ ಏನಾದರೂ ಮಾಡಬೇಕು ಅಡುಗೆ ಅಂತ ಹೊರಟ್ವಿ. ನೋಡಿ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಬಸ್ಸೇ ಬಂದಿಲ್ಲ ಅಂತ ಮೂತಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ. ಬಸ್ ಬಂದಿಲ್ಲ ಅಂದರೆ ಕೋಪ ಬರೋದು, ಬೇಜಾರು ಮಾಡ್ಕೊಳ್ಳೋದು. ಅಂದರೆ ಅವಳಿಗೊಂಥರ ಅಂದ್ಕೊಂಡಿದ್ದ ತಕ್ಷಣ ಆಗಿಬಿಡ್ಬೇಕು. ಅಂದರೆ ಕೆಲವೊಂದು ಟೈಮಲ್ಲಿ, ಎಲ್ಲ ಟೈಮಲ್ಲೂ ಅಲ್ಲ. ಪಾಪ ಅವಳಿಗೆ ಮಧ್ಯಾಹ್ನ ಮಲಗಿಲ್ಲ ಅಲ್ವಾ, ಒಂಥರ ಸುಸ್ತಾಗಿಬಿಟ್ಟಿದೆ, ನಿದ್ದೆ ಬರೋ ಥರ ಆಗ್ತಾಯಿತ್ತು. ಆಟ ಆಡಿ ಆಡಿ ಸುಸ್ತಾಗಿದ್ಲಲ್ವ. ಫೈನಲಿ ನಾವು ಮನೆಗೆ ಹೊರಟ್ವಿ. ಎಲ್ಲಿ ನೋಡಿದ್ರು, ಯಾವ ದೇವಸ್ಥಾನ ನೋಡಿದ್ರು ಫುಲ್ಲು ಮಿಂಚಿಂಗ್ ಇವತ್ತು ಏಕಾದಶಿ ಹಬ್ಬ. ಜನನೂ ಅಷ್ಟೇ ಫುಲ್ಲು ಜನಗಳಿದ್ರು ನೋಡಿ. ಎಲ್ಲ ಕಡೆ ದೇವಸ್ಥಾನ, ಅವ್ರ ಮನೆ ಹತ್ರದಿಂದ ಬರ್ತಾ ಎಷ್ಟು ದೇವಸ್ಥಾನ ನೋಡಿದ್ವು. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.